ಮನುಷ್ಯನ ಅತಿಯಾದ ಬುದ್ಧಿ ಮುಂದಿನ ಜನಾಂಗದ ಅಳಿವು. ಮುಂದಿನ ಜನಾಂಗದ ಅಳಿವಿ. ಮನುಷ್ಯನನ್ನು ಮನುಷ್ಯ ಅಳಿಸ್ತಾ ಇದ್ದಾನೆ. ಮನುಷ್ಯನ ಇವತ್ತು ಅಳಿಸ್ತಾ ಇದ್ದಾನೆ. ಮನುಷ್ಯನ ಸಂತತಿಯನ್ನೇ ಮನುಷ್ಯ ಅಳಿಸ್ತಾ ಇದ್ದಾನೆ ಅಂತ ಹೇಳುದು ಇವನ ಬುದ್ಧಿಯಿಂದಾಗಿ, ವಿಪರೀತ ಬುದ್ಧಿಯಿಂದಾಗಿ. ಸತ್ಯ ವಿಷಯ, ಇಲ್ಲೆರಡು ಮಾತಿಲ್ಲ. ಉದಾಹರಣೆಗೆ ಈಗಿನ ಸಣ್ಣ ಮಕ್ಕಳನ್ನು ತಕೊಳ್ಳಿ. ಮನುಷ್ಯನ ಬುದ್ಧಿಯಿಂದಾನೆ ಫೋನ್ ಕಂಡಿಡ್ತಾರೆ, ಮನುಷ್ಯನ ಬುದ್ಧಿಯಿಂದಾನೆ ಲ್ಯಾಪ್ಟಾಪ್ ಕಂಡಿಡ್ತಾರೆ, ಮನುಷ್ಯನ ಬುದ್ಧಿಯಿಂದಾನೆ ಕಂಪ್ಯೂಟರ್ ಕಂಡಿಡ್ತಾರೆ, ಮನುಷ್ಯನ ಬುದ್ಧಿಯಿಂದಾನೆ ಎಲ್ಲ ಕಂಡಿಡ್ತಾರೆ. ಇದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೋಗೋ ಏನಾಗ್ಬೋದು? ಸಣ್ಣ ಸಣ್ಣ ಮಕ್ಕಳೆಲ್ಲ ಫೋನನ್ನು ಇಟ್ಕೊಂಡು 24 ಗಂಟೆ ಮನೆಯಲ್ಲಿ ಕೂತ್ಕೊಂಡು ಅಲ್ವಾ, ಅಮ್ಮನ ಹತ್ರ ಜಗಳ ಮಾಡಿ ತಗೊಳ್ತಾರೆ, ಕೂಗಿ ತಗೊಳ್ತಾರೆ, ಎಲ್ಲ ತಗೊಳ್ತಾರೆ. 18 ವರ್ಷದವರೆಗೆ ಹೆಣ್ಣು ಮಕ್ಕಳು ಅದು ಸರಿ, ಗಂಡು ಮಕ್ಕಳು ಅದು ಸರಿ. ಅರ್ಥ ಆಯ್ತಲ್ವ? ಇದರಲ್ಲಿ ಹೆಣ್ಣು ಮಕ್ಕಳಿಗಂತ ಎಫೆಕ್ಟ್ ಜಾಸ್ತಿ ಯಾವ್ದ್ರಲ್ಲಿ, ಈ ಫೋನಿನಲ್ಲಿ. ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳಿಗೆ ಎಫೆಕ್ಟ್ ಜಾಸ್ತಿ. ಗಂಡು ಮಕ್ಕಳಿಗೆ ಎಫೆಕ್ಟ್ ಉಂಟು, 100% ಇಬ್ಬರಿಗೆ ಎಫೆಕ್ಟ್ ಉಂಟು. ಅರ್ಥ ಆಯ್ತಾ? ಹೆಣ್ಣು ಮಕ್ಕಳಿಗೆ ತುಂಬಾ ಎಫೆಕ್ಟ್ ಉಂಟು. ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದ ಒಂದು ಸ್ಥಿತಿ ಬಂದುಬಿಡಬಹುದು. ಮಕ್ಕಳಾಗುವ ಸ್ಥಿತಿ ಭಗವಂತ ಕೊಟ್ಟಿದ್ರೂ ಕೂಡ ಈ ಫೋನಿನಿಂದಾಗಿ, ಈ ಫೋನಿನ ರೇಡಿಯೇಷನ್ದಾಗಿ ಅದರಲ್ಲೇ ಇರುವ ಕಾರಣ ನಮಗೆ ಗೊತ್ತಾಗುದು ಆಗ್ಲಿಕ್ಕೆ ಫೋನ್ ಅಂತ ಹೇಳಿ ಅದು ಎಷ್ಟು ನಮ್ಮ ಎನರ್ಜಿಯನ್ನು ಹೀರಿಕೊಳ್ತದೆ ಅಂತೇಳಿ ಗೊತ್ತಿಲ್ಲ, ಎಷ್ಟು ಶಕ್ತಿಯನ್ನು ಅದು ಹೀರಿಕೊಳ್ತದೆ ಅಂತ ಗೊತ್ತಿಲ್ಲ. ಆಗ ಹೇಳ್ಬೋದಾ ನೀವು, ನಿಮ್ಮದೇ ಫೋನಲ್ಲಿ ವಿಡಿಯೋ ಮಾಡ್ತಾ ಉಂಟು, ನೀವೇ ಹೀಗೆ ಮಾತಾಡ್ಬೋದಾ ಅನ್ನೋದು ವಿಷಯ ಬರ್ತದೆ. ಅದೇ ಶಕ್ತಿ ನಮ್ಮದು. ಫೋನಲ್ಲಿ ಒಳ್ಳೆ ದೂರದಿಂದ ವಿಡಿಯೋ ಮಾಡ್ತಾ ನಾವು ಫೋನ್ ಉಪಯೋಗಿಸುವುದೇ ಬಹಳ ಕಡಿಮೆ, ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ. ಯಾರ ಹತ್ರ ನಾವು ಮಾತಾಡೋದಿಲ್ಲ ಈಗ ಫೋನಲ್ಲಿ. ಫೋನ್ ಏನು ಅಂತೇಳಿ ಗೊತ್ತಾಯ್ತು, ಫೋನನ್ನು ನಾವು ರಿಸರ್ಚ್ ಮಾಡಿ ಒಂದು ವಿಷಯ. ಈ ಎಲ್ಲ ಮೂಲ ಸಮಸ್ಯೆ ನಮ್ಮ 72,000 ನರನಾಡಿಗಳಿಗೂ ಎಫೆಕ್ಟ್. ಕಣ್ಣಿಗೆ ಅಂತೂ ಹೇಳುದು ಬೇಡ. ನಮಗೆ ದೊಡ್ಡವರಿಗೆ ಫೋನ್ ನೋಡುವಾಗ ಒಂದು ಸಲಕ್ಕೆ ಬ್ಲಾಂಕ್ ಆಗ್ತದೆ, ನೋಡಿ ಎಂಥದ್ದು ಕಾಣುದಿಲ್ಲ ಕೆಲಸ ಅಲ್ವಾ. ಫೋನನ್ನು ಬಿಡಾದೆ ನೋಡ್ಬೇಕು, 1 ಗಂಟೆ ಹೊತ್ತು ಸಣ್ಣ ಒಂದು ಮೂವಿ ನೋಡ್ಬೇಕು, ಅದನ್ನು 1 ಗಂಟೆ ಹೊತ್ತು ನೋಡ್ಬೇಕು. ಅಲ್ಲೇ ನೋಡಿ ಸಡನ್ ಒಂದು ಆಫ್ ಮಾಡಿ ಹೀಗೆ ನೋಡುವಾಗ ಎಂಥದ್ದು ಕಾಣುದಿಲ್ಲ. ಎಲ್ಲರಿಗೂ ಇರ್ಬೋದು ಈ ಅನುಭವ, ಒಂದು ವಿಷಯ. ಆಗ 18 ವರ್ಷದೊಳಗೆ ನಮ್ಮ ನರನಾಡಿಗಳಲ್ಲಿ ಆಕ್ಟಿವ್ ಆಗಿರೋದು, ಅದು ಬೆಳೀತಾ ಇರೋದು ಒಳ್ಳೆ. ಅರ್ಥ ಆಯ್ತಲ್ಲ? ಅದು ಒಳ್ಳೆ ಆಕ್ಟಿವ್ ಅಲ್ಲಿ ಇರ್ತದೆ, ಅದು ಬೆಳೀತದೆ, ಒಳ್ಳೆ ಫಾಸ್ಟ್ ಗ್ರೋತ್ ಅಲ್ಲಿ ಇರ್ತದೆ. ಎಲ್ಲ ನಮ್ಮ ಒಳಗಿನ ಫಂಕ್ಷನ್ ಎಲ್ಲ ಅಷ್ಟು ಗ್ರೋತ್ ಆಗ್ತಾ ಇರ್ತದೆ, ಬೆಳೀತಾ ಇರ್ತದೆ. ಇದೆಲ್ಲ ಏನ್ ಮಾಡ್ತಾ ಗೊತ್ತಿಲ್ಲ, ಬೆಳವಣಿಗೆಯನ್ನು ಕುಂಠಿತ ಮಾಡ್ತದೆ, ಬಿಡುವುದಿಲ್ಲ ಬೆಳೀಲಿಕ್ಕೆ. ಇದು ಒಂದು ಎಕ್ಸ್ಟ್ರಾ ಒಂದು ಎನರ್ಜಿ ನಮ್ಮ ಒಳಗೆ ಹೋಗ್ತದೆ, ಅದು ಬೇಡದ ಎನರ್ಜಿ. ಅದು ಆ ಎನರ್ಜಿ ಹೋಗಬಾರ್ದು. ಅದೇ ರೀತಿ ನಮ್ಮ ಒಳಗಿನ ಒಂದು ಆ ದೈವಿಕ ಶಕ್ತಿ ಎಂಬುದು ಹೊರಗೆ ಹೋಗ್ತದೆ. ನಮ್ಮ ಒಳಗಿರುವ ದೈವಿಕ ಶಕ್ತಿ ಉಂಟಲ್ಲ, ತನ್ನಿಂತಾನಾಗಿ ಹೊರಗೆ ಹೋಗ್ತದೆ ಯಾವುದೋ ಒಂದು ರೀತಿಯಲ್ಲಿ. ಸತ್ಯವಾದ ವಿಷಯ. ಆದ ಕಾರಣ ಹೇಳುದು, ಮನುಷ್ಯನ ಅತಿಯಾದ ಬುದ್ಧಿ ಉಂಟಲ್ವ, ಈ ಸ್ಪೆಷಲ್ ಬುದ್ಧಿಗಳೆಲ್ಲ ಮನುಷ್ಯನ ಸಂತತಿಯನ್ನೇ ಅವನತಿ ಮಾಡ್ತಾ ಉಂಟು, ನಾಶ ಮಾಡ್ತಾ ಉಂಟು. ಇವತ್ತಿನ ಮಕ್ಕಳೆಲ್ಲ ನೋಡಿದ್ರೆ ನೀವು ಅರ್ಥ ಮಾಡಬಹುದು ಹೇಗಿದ್ದಾರೆ ಅಂತೇಳಿ. ಒಂದು ಮಕ್ಕಳಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಮಕ್ಕಳು ಹೇಳಿದಾಗ ನಾವು ಕೇಳಿರ್ತೀವಿ ಎಲ್ಲ ವಿಚಾರ ಅಲ್ಲ, ಎಲ್ಲ ಮನೆಯಲ್ಲಿ ಕೊನೆಗೆ ಆಗೋದಷ್ಟೇ, ಮಕ್ಕಳು ಹೇಳಿದಾಗೆ ಕೇಳುದು. ಆದ್ರೆ ಇದೊಂದು ಅಪ್ಗ್ರೇಡ್ ವರ್ಷನ್ ಆಗಿದೆ ಅಂತ ಕಂಟ್ರೋಲೇ ಮಾಡ್ಲಿಕ್ಕೆ ಆಗೋದ್ರಿಂದ ಏನಾಗ್ಬೋದು?
ಶಕ್ತಿಯೇ ಇಲ್ಲ ಇಲ್ಲಿ ಮನುಷ್ಯನಿಗೆ, ಶಾರೀರಿಕ ಕ್ರಿಯೆಯೇ ಇಲ್ಲ, ಯಾವುದು ಕೆಲಸ ಇಲ್ಲ. ಮನುಷ್ಯನ ದೇಹಕ್ಕೆ ನಿಜವಾಗಿ ಇಲ್ಲಿಗೆ ಕೆಲಸವೇ ಇಲ್ಲ. ಆದ ಕಾರಣ ಮನುಷ್ಯ ಮಂಕ ಆಗುದು ಅಂತ ಹೇಳುದು. ಆದ ಕಾರಣ ಮನುಷ್ಯ ಒಂದು ತಕೊಳ್ಳೋ ನಿರ್ಧಾರ ಸರಿ ಇಲ್ಲ ಅಂತ ಹೇಳುದು. ಮನುಷ್ಯನಿಗೆ ಒಂದು ನಿರ್ಧಾರ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು. ಹ್ಮ್ ಈಗ ಬೆಳಿಗ್ಗೆ ಎದ್ದು ಜಾಗಿಂಗ್ ಹೋಗ್ತಾರೆ, ಓಡ್ತಾರೆ, ಇದು ಆರ್ಟಿಫಿಷಿಯಲ್ ಅಂತ ಹೇಳುದು. ಇದನ್ನು ಯಾರಿಗೂ ಇದಾಗುದಿಲ್ಲ. ಅರ್ಥ ಆಯ್ತಾ? ನ್ಯಾಚುರಲ್ ಆಗಿ ಒಂದು ವಿಷಯಕ್ಕೆ ಒಬ್ಬ ನಡೆಯುವುದಕ್ಕೂ ಈ ಬೆಳಿಗ್ಗೆ ಎದ್ದು ಓಡುವುದಕ್ಕೂ ವ್ಯತ್ಯಾಸ ಉಂಟು. ಬೆಳಿಗ್ಗೆ ಎದ್ದು ಓಡುವಾಗ ಅವನಿಗೊಂದು ಇದಿರ್ತದೆ, ಎಂತದ್ದು, ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು, ನಾನು ಸ್ವಲ್ಪ ಸ್ಲಿಮ್ ಆಗಬೇಕು, ನಾನು ಸ್ವಲ್ಪ BP ಕಮ್ಮಿ ಆಗಬೇಕು, ನನಗೆ ಸ್ವಲ್ಪ ಶುಗರ್ ಕಮ್ಮಿ ಆಗಬೇಕು, ನನಗೆ ಡಾಕ್ಟರ್ ಓಡ್ಲಿಕ್ಕೆ ಹೇಳಿದ್ದಾರೆ, ನಡಿಲಿಕ್ಕೆ ಹೇಳಿದ್ದಾರೆ ಎಂತ ನಡೀತಾನೆ. ನಾವು ಆ ಕಾನ್ಸೆಪ್ಟ್ ಇಟ್ಟುಕೊಂಡು ನಡೀದ ಬೆಳಿಗ್ಗೆ ಜಾಗಿಂಗ್ ಹೋಗೋದು. ಅರ್ಥ ಆಯ್ತಲ್ಲ? ನ್ಯಾಚುರಲ್ ಆಗಿ ಒಬ್ಬ ನಡೀತಾನಲ್ಲ, ನ್ಯಾಚುರಲ್ ಆಗಿ ಒಬ್ಬ ಒಂದು ಊರಿಂದ ಒಂದು ಊರಿಗೆ ಒಂದು 10 ಕಿಲೋಮೀಟರ್ ನಡಿಬೇಕು ಒಬ್ಬ. ಅದು ಬೆಸ್ಟ್ ಆರೋಗ್ಯದಾಯಕವಾದ ಒಂದು ಔಷಧಿ. ಯಾವುದು? ನಡೆಯುವುದು. ಅದು ಎಲ್ಲವೂ ಕನೆಕ್ಷನ್ ಆಗ್ತದೆ ಟೋಟಲ್ ಆಗಿ. ನಿನ್ನ ಒಳಗೆ ಆರೋಗ್ಯದ ಒಂದು ವಿಚಾರವೇ ಇರುವುದಿಲ್ಲ. ನಿನ್ನ ಒಳಗೆ ಅಲ್ಲಿ ಮುಟ್ಟಬೇಕು ಅಂತೇಳಿ ಮಾತ್ರ ಇರ್ತದೆ. ನಡೆದುಕೊಂಡು ಹೋಗ್ತಾನೇ ಇರ್ತೀನಿ. ಈಗ ನಡೆಯುವುದಕ್ಕೆ ಸಹ ಏನೋ ಒಂದು ಬೇಕು ಅಂತ ಹೇಳುದು ಮನುಷ್ಯನಿಗೆ. ಏನೋ ಒಂದು ಕಾರಣ ಬೇಕು ನಡೆಯುವುದಕ್ಕೆ ಕೂಡ. ಒಂದು ಇಲ್ಲಿಂದ ಸ್ವಲ್ಪ ಒಂದು ದೂರ ಹೋಗ್ಬೇಕಾದ್ರೆ 2 ವೀಲರ್ ಬೇಕು. ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಡ್ರಾಪ್ ಹೇಳ್ತಾರೆ. ಇಲ್ಲಿಂದ ಮೈಸೂರಿಗೆ ಆರಾಮಾಗಿ ನಡ್ಕೊಂಡು ಹೋಗಿ ಬರ್ಬೋದು, ನಿಜವಾಗಿ ಆರಾಮವಾಗಿ ಹೋಗಿ ನಡ್ಕೊಂಡು ಬರ್ಬೋದು. ಡೈಲಿ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ಸಾಯಂಕಾಲ ಬರ್ಬೇಕು, ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು, ಕೆಲಸಕ್ಕೆ ಹೋಗ್ಬೋದು. ನಿಮ್ಮ ಫಿಟ್ನೆಸ್ ಹೇಗಿರ್ತದೆ, ನಿಮ್ಮ ಮನಸ್ಥಿತಿ ಹೇಗಿರ್ತದೆ, ನಿಮ್ಮ ಶಕ್ತಿ ಹೇಗಿರ್ತದೆ, ನಿಮ್ಮ ಸ್ಟ್ರೆಂತ್ ಹೇಗಿರ್ತದೆ, ನೀವು ಮಾತಾಡೋದು ಎಷ್ಟು ಪವರ್ ಇರ್ತದೆ, ನಿಮ್ಮಲ್ಲಿ ಎಷ್ಟು ಗಂಭೀರ ಇರ್ತದೆ, ನಿಮ್ಮ ಸ್ಟೆಮಿನಾ ಅಂತ ಹೇಳ್ತಾರಲ್ಲ, ಆ ಎನರ್ಜಿ ಎಂಬುದು ಅದು ಎಷ್ಟರ ಮಟ್ಟಿಗೆ ವೃದ್ಧಿ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಮನುಷ್ಯನಿಗೆ ನಡಿಲಿಕ್ಕೆ ನಡಿಬೇಕು. ಮನುಷ್ಯ ಇದಕ್ಕೆ ಬೇಕಾಗಿ ನಡಿಬಾರ್ದು. ವೆಯ್ಟ್ ಲಾಸ್ ಆಗಬೇಕು, ಅದು ಹಾಗೆ ಆಗ್ಬೇಕು, ಇದು ಹೀಗೆ ಆಗ್ಬೇಕು ಅಂತೇಳಿ ನಡಿಬಾರ್ದು. ಅದು ಆರ್ಟಿಫಿಷಿಯಲ್ ನಡಿಗೆ ಆಯ್ತು. ಅದಕ್ಕೆ ಬೇಕಾಗಿ ನಡೆಯುವುದು. ಅದಕ್ಕೆ ಬೇಕಾಗಿ ಭಗವಂತ ನಡಿಲಿಕ್ಕೆ ಎಲ್ಲಿಲ್ಲ ಅಂತ ಹೇಳುದು. ಆದ ಕಾರಣ ದೇವಸ್ಥಾನಗಳನ್ನೆಲ್ಲ ಎತ್ತರದಲ್ಲಿ ಮಾಡಿದ್ರು, ಬೆಟ್ಟ ಗುಡ್ಡದಲ್ಲಿ ನಡ್ಕೊಂಡು ಬನ್ನಿ ಅಂತೇಳಿ. ಯಾವುದೇ ಕಾರಣಕ್ಕೆ ಇವ್ರು ರೋಡ್ ಮಾಡಬಾರದು ಇಲ್ಲಿಗೆ ಅಂತೇಳಿ. ಅಲ್ಲಿ ಕೂಡ ಆಲೋಚನೆ ಮಾಡಿ 1000 ರೀತಿಯಲ್ಲಿ ರೋಡ್ ಗಿಡೆಲ್ಲ ಮಾಡಿದ್ರು. ಅಲ್ವಾ? ಈಗ ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಒಂದು ಕಡೆ ಸ್ಟೆಪ್ ಉಂಟು, ಇನ್ನೊಂದು ಕಡೆ ರೋಡ್ ಉಂಟು. ಈಗ ರೋಡ್ ಮಾಡಿದ ಕಾರಣದಾನೆ ಎಲ್ಲರೂ ಬೇಗ ಬೇಗ ಹೋಗುದು. ಆ ಸ್ಟೆಪ್ಪಿನಲ್ಲಿ ಹೋಗುದಾದ್ರೆ ಅದು ಯಾಕೆ ಮಾಡಿದ್ರು? ಇದನ್ನು ನಾವು ಆಲೋಚನೆ ಮಾಡಿದ್ವಿ. ಎಷ್ಟು ಬುದ್ಧಿಶಾಲಿತನದಿಂದ ಮಾಡಿದ್ರು. ಎಂತ ಎಕ್ಸಸೈಸ್ ಅದು. ಆಗ ಹಿರಿಯರಿಗೆಲ್ಲ ಯಾರು ಹೇಳಿಕೊಟ್ರು ಅದನ್ನು? ಅದನ್ನೆಲ್ಲ ಮಾಡುದು ಜಿಮ್ಮಿನಲ್ಲಿ. ಒಂದು ಕಾಲ ಮೇಲೆ ಒಂದು ಕಾಲ ಕೆಳಗೆ ಕೂತ್ಕೊಳ್ಳುದು, ಹೇಳುದು, ಎತ್ತುದು, ಮಾಡುದು ಎಲ್ಲ. ಅದೇ ಅಲ್ಲ, ಬೇರೇನಿಲ್ಲಲ್ಲ ಸ್ಪೆಷಲ್. ಒಂದೊಂದು ಸ್ಟೆಪ್ ಹತ್ತುವಾಗ ನಮ್ಮ ಬಾಡಿ ಶೇಪ್ ಹೇಗೆ ಆಗ್ತದೆ, ನಮ್ಮ ಕಾಲು ಎಷ್ಟು ಇದಾಗ್ತದೆ, ಕೆಳಗೆ ಇಳಿಯುವಾಗ ಹೇಗೆ ಆಗ್ತದೆ, ಹತ್ತಿಕೊಂಡು ಹೋಗುವಾಗ ಸುತ್ತಮುತ್ತಲಿರುವ ಗಿಡ ಮರಗಳು, ಅದ್ರಲ್ಲಿ ಎಷ್ಟು ಔಷಧಿ ಗಿಡಗಳು ಇರಬಹುದು, ನಮಗೆ ಗೊತ್ತುಂಟ? ನಮಗೆ ಗೊತ್ತಿಲ್ಲ. ಆಗ ದೇವಸ್ಥಾನಕ್ಕೆ ಹೋದ ಕೂಡ ಸಂತೋಷ ಆಯ್ತು ಅಂತ ಹೇಳ್ತೇವೆ. ಒಂದು ಎತ್ತರದ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು. ಸ್ವಲ್ಪ ಮಲೆಯ ನಡುವಿನಲ್ಲಿರುವ ದೇವಸ್ಥಾನಕ್ಕೆ, ಸ್ವಲ್ಪ ಎತ್ತರ ಪ್ರದೇಶದ ದೇವಸ್ಥಾನಕ್ಕೆ ಹೋದ್ರೆ ನಡ್ಕೊಂಡು ಹೋಗ್ಬೇಕು ಮಾತ್ರ. ಅರ್ಥ ಆಯ್ತಾ? ಈ ಕಾರಲ್ಲಿ ಗಿರಲೆಲ್ಲ ಹೋಗುವಾಗ ನಡ್ಕೊಂಡು ಹೋಗಿ ನಡ್ಕೊಂಡೇ ಬರಬೇಕು. ನಡ್ಕೊಂಡು ಹೋಗಿ ನಡ್ಕೊಂಡು ಬರುವಾಗ ನಿಮ್ಮ ಒಳಗೆ ಒಂದು ವಿಶಿಷ್ಟವಾದ ಒಂದು ಅನುಭವ ಆಗ್ತದೆ. ಇದು ಕೆಲವರಿಗೆ ಈ ಅನುಭವವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ, ಕೆಲವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಏನೋ ಒಂದು ಎನರ್ಜಿ ಇಟ್ಟಪ್ಪ, ಏನೋ ಒಂದು ಉಲ್ಲಾಸ ಉಂಟು, ಏನೋ ಒಂದು ಸಂತೋಷ ಉಂಟು ಅಂತೇಳಿ
ಆ? ಮನುಷ್ಯ ಒಳ್ಳೆ ಬ್ಯೂಟಿ ಆಗಿರ್ಬೇಕು ಅಂದ್ರೆ, ಮನುಷ್ಯ ಒಳ್ಳೆ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಪ್ರಕೃತಿಗೆ ಸಂಬಂಧಪಟ್ಟು ಅವನೆಲ್ಲ ವಿಚಾರಗಳಿರ್ಬೇಕು. ಆಗ ಅವನು ಏನೂ ಮಾಡಿದ್ರು ಕೂಡ ಅದನ್ನು ಜೀರ್ಣ ಮಾಡೋ ಶಕ್ತಿ ಇರ್ತದೆ ಅವನು. ಏನು ಮಾಡಿದ್ರು ಕೂಡ ಜೀರ್ಣ ಮಾಡೋ ಶಕ್ತಿ ಇರ್ತದೆ. ಇವತ್ತೆಲ್ಲ ಸ್ಪೆಷಲ್ 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 ಆಗಿ ಹೊಸತ್ತು ಆಗಿ ಮನುಷ್ಯನಿಗೆ ಇಲ್ಲಿ ಯಾವುದು ಕೆಲಸ ಮಾಡಿದ್ರು ಅದು ಆರ್ಟಿಫಿಷಿಯಲ್ ಆಗಿ, ಒಂದು ಪ್ಲಾಸ್ಟಿಕ್ ಆಗಿ, ಒಂದು ಬೊಂಬೆಯಾಗಿ, ಒಂದು ಯಂತ್ರದಾಗಿ ಬೆಳೀತಾ ಇದ್ದಾನೆ ನೀವು. ಅಲ್ವಾ? ಈಗ ಒಂದು ದೊಡ್ಡ ಒಂದು ರೂಮ್, ದೊಡ್ಡ ಒಂದು ರೂಮ್, ಒಂದು 100 ಜನ ಇದ್ದಾರೆ ಇಟ್ಟುಕೊಳ್ಳು, ಅದೊಂದು 500 ಜನ ಇದ್ದಾರೆ ಇಟ್ಟುಕೊಳ್ಳು. ಒಂದು ರೂಮಿನೊಳಗೆ 500 ಜನರ ಹತ್ರ ಫೋನ್ ಉಂಟು ಇಟ್ಟುಕೊಳ್ಳು. ಹೊರಗಿನಿಂದ 500 ಜನ ಇವರಿಗೆ ಕಾಲ್ ಮಾಡ್ತಾರೆ. 500 ಜನ ಅಂದ್ರೆ 500 ಜನಕ್ಕೆಲ್ಲ ಕಾಂಟ್ಯಾಕ್ಟ್ ಇರ್ತದೆ. ಒಂದೇ ರೂಮಿನಲ್ಲಿ ಇರಬೇಕು. ಈ 100 ಜನಕ್ಕೆ ಕಾಲ್ ಬರ್ಬೇಕು. ಈ 100 ಜನವ 500 ಜನ ಮಾತಾಡೋದನ್ನು ಸ್ವಲ್ಪ ದೂರದಿಂದ ನೋಡ್ಬೇಕು. ಹತ್ತಿರದಿಂದ ನೋಡ್ಬಾರ್ದು, ಅವರೊಟ್ಟಿಗಿದ್ರೆ ಗೊತ್ತಾಗುದಿಲ್ಲ. ಸ್ವಲ್ಪ ದೂರದಿಂದ ನೋಡ್ಬೇಕು ಅದನ್ನು, ಟಾಪ್ ವ್ಯೂ ಇಂದ ನೋಡ್ಬೇಕು ಅದನ್ನು, ವಿಷಯ ಎಲ್ಲ ಹುಚ್ಚರಾಗಿ ಕಾಣ್ತಾರೆ. ಗೊತ್ತುಂಟ? ನಿಜವಾಗಿ ಹೇಳುದು, ಒಬ್ಬ ಹೀಗೆ, ಒಬ್ಬ ಹೀಗೆ, ಒಬ್ಬ ನೆಗಡಿಕೊಂಡು ಅಲ್ವಾ? ಆ ದೂರದಿಂದ ನೋಡ್ಬೇಕು, ಟಾಪ್ ಇಂದ ಸ್ವಲ್ಪ ಕಣ್ಣಿಗೆ ಕಾಣ್ಬೇಕು ಕರೆಕ್ಟ್ ಆಗಿ. ಒಟ್ಟಿಗೆ ನೋಡ್ಬೇಕು ಒಂದು 500 ಜನರನ್ನು. ಆಗ ನಿಮ್ಗೆ ಗೊತ್ತಾಗ್ತದೆ ಪ್ರಪಂಚ ಹೇಗೆ ಉಂಟು ಅಂತ ಹೇಳಿ. ಒಬ್ಬ ಅವನ ಪಾಡಿಗೆ ಲವ್ ಮಾಡಿ ಖುಷಿ ಖುಷಿಯಲ್ಲಿ ನಗುತ್ತಾ, ಒಬ್ಬ ಟೆನ್ಷನ್ ನಲ್ಲಿ ಅಲ್ವಾ? ಒಬ್ಬ ಕೋಪದಲ್ಲಿ. ಈ ಸ್ಥಿತಿ ಎಲ್ಲ ನೋಡಿದ್ರೆ ಎಲ್ಲ ಸೇರಿ ಆಗುದಲ್ಲ ಇಲ್ಲಿ ಈ ಪ್ರಪಂಚದಲ್ಲಿ. ಈ ಪ್ರಪಂಚ ನಡಿಬೇಕಾದ್ರೆ ಎಲ್ಲವೂ ಬೇಕಲ್ಲ. ಈ ಪ್ರಪಂಚ ನಡೆದು ಎಲ್ಲವೂ ಬೇಕು ಅಂತ ಹೇಳುವಾಗ ಈ ಮನುಷ್ಯ ಏನು ಮಾಡಿದ ಗೊತ್ತುಂಟ? ಅದು ಬೇಗ ಬೇಗ ಬೇಕು ಅಂತ ಆಸೆ ಪಟ್ಟ. ಬೇಗ ಬೇಗ ಆಗ್ಬೇಕು ಅಂತೇಳಿ, ಟೈಮ್ ಇಲ್ಲ ಇಲ್ಲಿ. ಈ ಬೇಗ 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 ಅಂತೇಳಿ ವೇಗ ವೇಗ ಆಗಿ ಹೋಗಿ ಇವತ್ತು ದೊಡ್ಡ ಒಂದು ಅನಾಹುತದಲ್ಲಿ ಬಿದ್ದಿದೆ ಅಂತ ಹೇಳುದು. ಇನ್ನು ಇದನ್ನೆಲ್ಲ ನಾವು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ, ಇದರಿಂದ ಏನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಮನುಷ್ಯನ ಸಂತತಿ ಅಳಿತಾ ಉಂಟು. ಮನುಷ್ಯನ ಸಂತತಿ ಅಳಿಲಿಕ್ಕೆ ಬೇಕಾಗಿ ಭಗವಂತನೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಇದನ್ನ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಈಗ ಫೋನು, ಈಗ ಇಂದಿನ ಕಾಲದ ರೇಡಿಯೋ ಇತ್ತು, ಈಗ ರೇಡಿಯೋ ಉಂಟಾ? ರೇಡಿಯೋ ಇಲ್ಲ. ಇಂದಿನ ಕಾಲದಲ್ಲಿ ಫೋನ್ ಇತ್ತು, ಲ್ಯಾಂಡ್ಲೈನ್ ಫೋನ್ ಇತ್ತು, ಈಗ ಉಂಟಾ? ಇಲ್ಲ. ಈಗೆಲ್ಲ ಒಬ್ಬೊಬ್ಬರ ಪಾಕೆಟ್ ಅಲ್ಲಿ 2 3 ಫೋನ್. ಪರ್ಸನಲ್ ಫೋನ್ ಒಂದು ಬೇರೆ, ಬಿಸ್ನೆಸ್ ಒಂದು ಫೋನ್ ಬೇರೆ, ಮನೆಯದೊಂದು ಫೋನ್ ಬೇರೆ, ಎಲ್ಲ ಬೇರೆ ಬೇರೆ ಇದೆ. 2 ಫೋನ್ ಅಂತೂ ಈಗ ಎಲ್ಲರ ಹತ್ರ ಇರುವುದೇ ಸಹಜವಾಗಿ. ಏನು ಕೆಲಸ ಇಲ್ಲ ಇದ್ರೂ 2 ಫೋನ್ ಇರ್ತದ ಕೈಯಲ್ಲಿ. ಅದು ಹೇಗೋ ರಿಚಾರ್ಜ್ ಆಗ್ತದೆ, ಅದು ಕೂಡ ಈಗ ಫ್ರೀ ಮಾಡಿದ್ದಾರೆ. ವರ್ಷಕ್ಕೆ ಇಷ್ಟು ಕಟ್ಟಿದ್ರೆ ಫ್ರೀ ಆಗ್ತದೆ, ಎಲ್ಲವೂ ಸಿಗ್ತದೆ. ಆಗ ಮನುಷ್ಯ ಈ ಪ್ರಪಂಚವನ್ನು ಅಳಿಸ್ತಾ ಇದ್ದಾನೆ ಅಂತ ಹೇಳಿ, ವಿಶ್ವ ಶಾಂತಿ ಮಾಡುವುದಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರಲ್ಲ, ಈ ಮಾತಿಗೆ ಅರ್ಥ ಇಲ್ಲ ಅಂತ ಹೇಳುದು. ನಮ್ಮ ಋಷಿಮುನಿಗಳ ಕಾಲದಲ್ಲಿ ಆ ಮಾತಿಗೆ ಅರ್ಥ ಇತ್ತು, ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರ್ಬೇಕಾದ್ರೆ ಪ್ರಕೃತಿ ಚೆನ್ನಾಗಿರ್ಬೇಕು. ಆ ಪ್ರಕೃತಿ ಎಲ್ಲಾ ಜೀವರಾಶಿಗಳು ಚೆನ್ನಾಗಿರ್ಬೇಕು. ಪ್ರತಿಯೊಂದಕ್ಕೂ ಪ್ರಕೃತಿಗೆ ಸಂಬಂಧಪಟ್ಟು ಜೀವನ ಮಾಡಬೇಕು. ಈಗ ವಿಕೃತಿಗೆ ಸಂಬಂಧಪಟ್ಟ ಜೀವನ, ಇದೆಲ್ಲ ವಿಕೃತಿ. ಫೋನ್ ಗೀನು, ಇದನ್ನ ಕಂಪ್ಯೂಟರ್ ಅಲ್ಲ. ಈ ಸಾಫ್ಟ್ವೇರ್ IT ಕಂಪನಿ ಕೆಲಸ ಮಾಡುವವರಿಗೆ ಆರೋಗ್ಯ ಸಮಸ್ಯೆ ತಪ್ಪಿದಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದೇ ಇರ್ತದೆ. ಅದಕ್ಕೆ ನೀವು ಎಷ್ಟು ಮೆಡಿಸಿನ್ ಮಾಡಿದ್ರು ಅದು ಕಮ್ಮಿ ಆಗುದಿಲ್ಲ ಅಂತ ಹೇಳುದು. ಕೆಲವು ತಲೆನೋವು ಕಮ್ಮಿ ಆಗುದಿಲ್ಲ ಹೇಳುದು. ಕೆಲವು
ಗರ್ಭಕೋಶಕ್ಕೆ ಸಂಬಂಧಪಟ್ಟ ವ್ಯಾಧಿಯು ಅದು ಕಮ್ಮಿ ಆಗುದಿಲ್ಲ. ಹಾರ್ಟಿಗೆ ಸಂಬಂಧಪಟ್ಟ ಯಾವ ಒಂದು ವ್ಯಾಧಿ ಉಂಟು ದೇಹದಲ್ಲಿ ಅದು ಜಾಸ್ತಿ ಆಗ್ತದೆ ಹೊರತು ಅದು ಕಮ್ಮಿ ನೀವು ಮೆಡಿಸಿನ್ ಸುಮ್ಮನೆ ತಗೊಳ್ಳೋದು ಮಾತ್ರ. ಯಾಕೆಂದ್ರೆ ಪುನಃ ನೀವು ಕೂತ್ಕೊಳ್ಳೋದು ಅಲ್ಲಿ ಎಲ್ಲಿ ಆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು. ಆರೋಗ್ಯ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಒಂದು ತಿಂಗಳು ಕಂಪ್ಯೂಟರ್ ಇದರ ಮುಂದೆ ಕೂತ್ಕೊಳ್ಳೇಬಾರದು, ಬಿಟ್ಟು ಬಿಡಬೇಕು. ಆಗ ನಿಮಗೆ ಅನುಭವ ಆಗ್ತದೆ ಹೇಳುವ ವಿಚಾರ. ಹಾಗೆ ಇರ್ಲಿಕ್ಕೆ ಆಗುದಿಲ್ಲಲ್ಲ. ಒಂದು ತಿಂಗಳು ಬಿಟ್ರೆ ಒಂದು ತಿಂಗಳು ಸಂಬಳ ಹೋಯ್ತು, ಮನೆ ನಡಿಬೇಡ, ಕಮಿಟ್ಮೆಂಟ್ ಆಗಲ್ವಾ? ಆಗ ಇದೆಲ್ಲ ನಾವು ಕೆಲಸ ಮಾಡುದು ಯಾಕೆ? ಈಗ ನಾವು ನಿಜವಾಗಿ ಕೆಲಸ ಮಾಡುದು ಯಾಕೆ ಗೊತ್ತುಂಟ? ಔಷಧಿ ತಗೊಳ್ಲಿಕ್ಕೆ ಬೇಕು. ನಾವು ನಿಜವಾಗಿ ಕೆಲಸ ಮಾಡುದು ಇವತ್ತು ನಾವು ಸಂಪಾದನೆ ಮಾಡುವ ಸಂಪಾದನೆ ಎಲ್ಲ ಹೋಗುದು ಔಷಧಿಗೆ. ಪ್ರತಿಯೊಂದು ಮನೆಯಲ್ಲಿ ದೇವಸ್ಥಾನದ ಪ್ರಸಾದ ಉಂಟಲ್ಲೋ ಗೊತ್ತಿಲ್ಲ, ಎಲ್ಲ ಮನೆಯಲ್ಲಿ ಮೆಡಿಸನ್ ಅಂತ ಫಿಕ್ಸ್. ಹೋಗುವ ಬ್ಯಾಗಲ್ಲಿ ಸಿಗ್ತದೆ ಮೆಡಿಸನ್, ಅಲ್ವಾ? ತಲೆನೋವಿಗೆ, ಹೊಟ್ಟೆ ನೋವಿಗೆ, ಅದಕ್ಕೆ ಜ್ವರಕ್ಕೆ, ಇದಕ್ಕೆ ಅಂತೆಲ್ಲ ಸೇಫ್ಟಿ ಆಗಿ ಒಂದು ಎಲ್ಲಾರು ಯಾತ್ರೆ ಹೋಗೋ ಒಂದಿಷ್ಟು ಮೆಡಿಸನ್ಸ್ ಇರ್ತದೆ ಅಂತ ಹೇಳುದು. ಹೋಗುದು ದೇವಸ್ಥಾನಕ್ಕೆ, ತಕೊಂಡು ಹೋಗುದು ಮೆಡಿಸನ್ ಅನ್ನು, ಅಲ್ವಾ? ಹೌದು. ಇನ್ನೆಂತ ಆಗ್ಬೋದು ಮುಂದೆ? ಬೇರೆ ದಾರಿ ಇಲ್ಲ. ಈ ಪ್ರಪಂಚದಲ್ಲಿ ದೇವಸ್ಥಾನ ಎಷ್ಟು ಉಂಟು ಅಂತ ನಾವು ಒಂದು ಲೆಕ್ಕ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಈ ಪ್ರಪಂಚದಲ್ಲಿ ಹಾಸ್ಪಿಟಲ್ ಎಷ್ಟು ಉಂಟು ಅಂತ ಲೆಕ್ಕ ಮಾಡ್ಬೇಕು, ಅಲ್ವಾ? ಹಾಸ್ಪಿಟಲೇ ಜಾಸ್ತಿ ಈ ಪ್ರಪಂಚದಲ್ಲಿ, ಹಾಸ್ಪಿಟಲೇ ಜಾಸ್ತಿ. ಇದು ದೇವಸ್ಥಾನ 100 ಇದ್ರೆ ಹಾಸ್ಪಿಟಲ್ 1000. ಉದಾಹರಣೆ ಹೇಳಿ, ಲೆಕ್ಕಾಚಾರ 100 ಅದು 1000. ಆಗ ದೇವರು ಹೇಳಿದ, ತಪ್ಪು ಮಾಡಬೇಡ, ಸಂತೋಷದಲ್ಲಿರು, ಖುಷಿಯಲ್ಲಿರು. ನಿನಗೆ ಅಂತೇಳಿ ಏನು ಕೊಟ್ಟಿದ್ದೇನೆ ಅದು ಕೊಟ್ಟಿದ್ದೇನೆ, ಅದರಲ್ಲಿ ಸಂತೋಷವಾಗಿರು, ತಲೆ ಬಿಸಿ ಮಾಡ್ಲಿಕ್ಕೆ ಹೋಗಬೇಡ. ಇದನ್ನು ಹುಟ್ಟಿಸಿದ್ದೇನೆ, ನಾನು ಈ ಭೂಮಿಗೆ ತಂದಿದ್ದೇನೆ, ನಿನಗೆ ಮನುಷ್ಯ ಜನ್ಮ ಕೊಟ್ಟಿದ್ದೇನೆ, ನಿನಗೆ ಏನು ಬೇಕು ನಾನೇ ನೋಡಿಕೊಳ್ತೇನೆ ಅಂತೇಳಿ ಆ ಶಕ್ತಿ, ಭಗವಂತ, ಚೈತನ್ಯ, ಆ ತಾಯಿ ಜಗನ್ಮಾತೆ ಹೇಳ್ತಾ ಉಂಟು, ಪ್ರತಿಯೊಬ್ಬನಿಗೆ ಹೇಳ್ತಾ ಉಂಟು. ಇದು ಇವನಿಗೆ ಅರ್ಥ ಆಗುದು. ಇದು ಇವನಿಗೆ ಅರ್ಥ ಆಗುದು. ಹೇಗೆ ಬೆಳೆಯುದು? ರೋಡಿನಲ್ಲಿ ಒಂದು ಅನಾಥ ಮಗು ಇದ್ರೂ ಕೂಡ ಅದು ಬೆಳೀತದಲ್ಲ, ಅದು ಹೇಗೆ ಬೆಳೆಯುದು? ಯಾರು ಸಾಕಿದ್ರು? ಯಾಕೆ ತಗೊಂಡು ಸಾಕ್ತಾರೆ? ಅದು ಬದುಕಬೇಕು ಅಂತ ಇದ್ರೆ, ಅದು ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕು ಅಂತ ಇದ್ರೆ, ಅದಕ್ಕೆ ಏನು ಬೇಕು ಅಷ್ಟು ವಿಷಯ ಎಲ್ಲ ರೆಡಿ ಉಂಟು. ಈ ಸತ್ಯವನ್ನು ತಿಳಿದ್ರೆ ಸಾಕು ಮನುಷ್ಯ ಫೈನಲಿ. ಈ ಸತ್ಯವನ್ನು ತಿಳಿದ್ರೆ ಸಾಕು ಅಂತ ಅಲ್ವಾ? ಒಂದು ಕಲ್ಲಿಗೆ ನಾವು ಹೋಗಿ ನಮ್ಮ ಪ್ರಾರ್ಥನೆಯನ್ನು ಹೇಳ್ತೇವೆ ಅಂತೆ, ಕಲ್ಲಿಗೆ, ಒಂದು ಶಿಲೆಗೆ ಹೋಗಿ ನಮ್ಮ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತೇವೆ. ಅದು ಮಾತಾಡುದಿಲ್ಲ, ಏನು ಮಾಡುದಿಲ್ಲ, ಯಾವುದೇ ಒಂದು ರಿಟರ್ನ್ ಆನ್ಸರ್ ಇಲ್ಲ, ಅಲ್ವಾ? ಅದೇ ಮಾತನಾಡುವ ಮನುಷ್ಯನ ಹತ್ರ ನೀನು ಒಂದು ಸಮಸ್ಯೆಯನ್ನು ಹೇಳಲಿಕ್ಕೆ ನೀವು ಎಷ್ಟು ಆಲೋಚನೆ ಮಾಡ್ತೀರಿ? ಅಲ್ವಾ? ಯಾವತ್ತು ನಿಮ್ಮ ಸಮಸ್ಯೆಗೆ ಉತ್ತರ ಸಿಗಬೇಕಾ, ನಿಮ್ಮ ಆಪೋಸಿಟ್ ಇದ್ದವರು ಮೌನವಾಗಿರಬೇಕು. ನಿಮ್ಮ ಸಮಸ್ಯೆಗೆ ಅವರು ಉತ್ತರ ಹೇಳಲೇಬಾರದು. ಮನುಷ್ಯನ ಪ್ರಾಬ್ಲಮ್ ಸಾಲ್ವ್ ಆಗುದೇ ಗೊತ್ತುಂಟ, ಅವನಿಂದಲೇ ಅವನ ಪ್ರಾಬ್ಲಮ್ ಸಾಲ್ವ್ ಆಗುದು. ಇದು ನಾವು ತಿಳಿದುಕೊಳ್ಬೇಕಾದ್ದು ದೇವಸ್ಥಾನ. ಇನ್ನೊಬ್ಬರಿಂದ ಸಾಲ್ವ್ ಆಗುದಿಲ್ಲ ಮನುಷ್ಯನ ಪ್ರಾಬ್ಲಮ್. ನೀನ್ ದೇವಸ್ಥಾನಕ್ಕೆ ಹೋಗ್ತಿ, ದೇವರ ಹತ್ರ ನಿಂತಿ, ಕೈ ಮುಗಿತಿ, ದೇವರೇ ನನಗಿಷ್ಟು ಕಷ್ಟ ಉಂಟು, ನನಗೊಂದು ಮಗು ಬೇಕು, ನನಗೊಂದು ಮದುವೆ ಆಗಬೇಕು, ನನಗೆ ಅದು ಬೇಕು, ಇದು ಬೇಕು, ಎಲ್ಲ ಕೇಳ್ತಿ ಅಲ್ವಾ? ಅದು ಯಾರ ಹತ್ರ ಕೇಳುದು ನೀನು? ಆ ದೇವರ ಮುಂದೆ ನಿಂತುಕೊಂಡು ನೀನು ಯಾರ ಹತ್ರ ಕೇಳು? ನಿನ್ನ ಹತ್ರವೇ ನೀನು ಕೇಳು.
ನಿನ್ನ ಹತ್ರವೇ ನಿನ್ನ ಸಮಸ್ಯೆ ನಿನಗೆ ಹೇಳುವಾಗ ನಿಂಗೆ ಧೈರ್ಯ ಬರು. ಇದಕ್ಕೆ ಆತ್ಮವಿಶ್ವಾಸ ತುಂಬುದು ಅಂತ ಹೇಳುದು, ತನ್ನಂಬಿಕೆ ತುಂಬುದು ಅಂತ ಹೇಳುದು ತನ್ನ ಒಳಗೆ. ಅಲ್ಲಿ ಒಂದು ವೇಳೆ ದೇವರು ಮಾತಾಡ್ತಿದ್ರೆ ವಾದ ವಿವಾದ ಆಗ್ತದೆ. ಇಲ್ಲ ದೇವ್ರೆ, ಹಾಗೆ ದೇವ್ರೆ, ಹೀಗೆ ದೇವ್ರೆ, ಇದು ಕೊಡ್ಲೇಬೇಕು ದೇವ್ರೆ ನನಗೆ ನೀನು. ನಾನು ನಿಂಗೆ ದೇವಸ್ಥಾನ ಕಟ್ಟಿದ್ದೇನೆ, ಇಷ್ಟು ಸಮಯ ಬರ್ತಾ ಇದ್ದೇನೆ, ಇದೆಲ್ಲ ಮಾಡ್ತಾ ಇದ್ದೇನೆ, ಹಣ್ಣು ಕೈ ಕೊಡ್ತಾ ಇದ್ದೇನೆ, ಹೂ ತಂದು ಕೊಡ್ತಾ ಇದ್ದೇನೆ, ಎಲ್ಲ ತಂದು ಕೊಡ್ತಾ ಇದ್ದೇನೆ, ನೀನ್ ಯಾಕೆ ನನಗೆ ಹೀಗೆ ಮಾಡಿದ್ದಿ? ಅದು ಮಾತಾಡ್ದ ನೀವು ಕೇಳ್ತೀರಾ ಇಲ್ವಾ? ಕೇಳ್ತಿದ್ವಿ. ಒಂದು ವೇಳೆ ದೇವ್ರು ಮಾತಾಡುದು ಅಂತೇಳಿ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ರ, ದೇವ್ರು ನೀನು ಬರುವಾಗ ಹೇಳ್ತಿದ್ರು ಇಂಥ ತಪ್ಪೆಲ್ಲ ಮಾಡಿ ಬಂದಿದ್ಯಾ ಅಂತ ಹೇಳಿ, ಅಲ್ವಾ? ನಾವು ಅಂತಿದ್ರೆ ಏನು ಕೊಡ್ತಿಲ್ಲ, ಅಲ್ಲಿಗೆ ನೀವು ಏನು ಕೊಡಲ್ಲ, ಏನು ಹೋಗವ ಮನೆ ಮಾತಾಡಂಗಿದ್ರೆ, ದೇವ್ರು ಮಾತಾಡಂಗಿದ್ರೆ ದೇವ್ರು ನಮ್ಗೆ ಏನು ಕೊಟ್ಟಿಲ್ಲ, ಏನು ಇಲ್ಲಪ್ಪ, ಅಲ್ಲಿಗೇನೋ ಇದೆ ಅಲ್ವಾ? ಹಾಗೆ ಹೇಳುದು. ಭಗವಂತನ ಮುಂದೆ ನಿಲ್ಲುದು ಯಾಕೆ ಗೊತ್ತುಂಟ? ನೀನು ಮೌನವಾಗು. ಯಾರು ಮೌನವಾಗು? ಭಗವಂತ ಹೇಳಿದೆ, ನಾನು ಮೌನವಾಗಿದ್ದೇನಪ್ಪ, ಆದ ಕಾರಣ ನಾನು ಭಗವಂತನಾದೆ. ಆ ಶಿಲೆಯಿಂದ ನಾವು ತಿಳ್ಕೊಳ್ಬೇಕಾದ ವಿಚಾರ, ನೀನು ಮೌನವಾಗು, ನೀನು ಭಗವಂತನಾಗ್ತಿ. ಮಾತಾಡ್ಲಿಕ್ಕೆ ಹೋಗಬೇಡ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನೀನು ಮೌನವಾದಷ್ಟು 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 ನಿನ್ನನ್ನು ಪ್ರಪಂಚದಲ್ಲಿ ಎಲ್ಲರೂ ಏನೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವನಿಗೇನೋ ಆಗಿದೆ, ಅವನಿಗೇನೋ ತಲೆ ಸರಿ ಇಲ್ಲ, ಅವನಿಗೇನೋ ಬ್ರೈನ್ ಅಪ್ಸೆಟ್ ಆಗಿದೆ, ಏನೆಲ್ಲ ಹೇಳ್ತಾ ಹೋಗ್ತಾರೆ. ಲಾಸ್ಟಿಗೆ ಇದನ್ನು ಒಳಗೆ ತಕೊಂಡ್ರೆ ನಿಜವಾಗಿ ಅದೇ ಆಗುತ್ತೆ. ಇಲ್ಲಿ ನೀವು ಸರಿ ಇರ್ತೀರಿ, ನಿಮ್ಮ ಸುತ್ತಮುತ್ತಲ ಇದ್ದವ್ರು ನಿಮ್ಮನ್ನ ಹಾಳು ಮಾಡುದು, ಏನೋ ಒಂದು ವಿಷಯವನ್ನು ಹೇಳಿ ಹೇಳಿ ಹೇಳಿ, ಅದು ಅವರಿಗೆ ಬೇಡದ ವಿಚಾರ, ಅವರಿಗೆ ಬೇಡವೇ ಬೇಡ. ಇಲ್ಲಿ ಮನುಷ್ಯ ಹಾಳಾಗೋದಿಲ್ಲ ಗೊತ್ತುಂಟ, ಹೊರಗಿನಿಂದ ವಿಷಯವನ್ನು ತಗೊಳ್ತಾನ, ಅಲ್ಲಿ ಹಾಳಾಗೋದು ಮನುಷ್ಯ. ಆಗ ದೇವಸ್ಥಾನಕ್ಕೆ ಹೋಗುತ್ತಪ್ಪ ಅಂತ ಕೇಳುವುದು. ಆಗ ದೇವರಲ್ಲಿ, ಆ ಶಿಲೆಯಲ್ಲಿ ದೇವರಿಲ್ಲ ಅಂದ್ರೆ ನಮ್ಮ ಹಿರಿಯರೆಲ್ಲ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಅಲ್ವಾ? ನಮ್ಮ ಹಿರಿಯರು ಮಾಡಿದ ಸತ್ಯವೇ. ಎನರ್ಜಿ ಉಂಟವ, ಶಕ್ತಿ, ಈ ಶಕ್ತಿಯನ್ನು ನಾವು ಪೂಜಿಸಬೇಕು ಯಾವುದೋ ಒಂದು ರೀತಿಯಲ್ಲಿ. ನಮ್ಮ ಹಿರಿಯರು ಹೇಳಿದ ವಿಚಾರ, ಋಷಿಮುನಿಗಳು ಹೇಳಿದ ವಿಚಾರ, ಈ ಶಕ್ತಿಗಳಿಗೆ ಒಂದೊಂದು ರೂಪವನ್ನು ಕೊಟ್ಟರು, ಆ ಮೂಲಕವಾಗಿ ಆದ್ರೂ ನಾವು ಆ ಶಕ್ತಿಯನ್ನು ಹೋಗಿ ತಲುಪಲಿ ಅಂತೇಳಿ. ಒಂದು ಆಂಜನೇಯನನ್ನು ಮೂರ್ತಿ ಮಾಡಿ ಕೊಟ್ರು, ಮುಖ್ಯ ಪ್ರಾಣ ಅಂತೇಳಿ, ಸರ್ವೋತ್ತಮ ಜೀವೋತ್ತಮ ಅಂತೇಳಿ. ಆಂಜನೇಯ ಅಂದ್ರೆ ಏನು? ಆಂಜನೇಯ ಅಂದ್ರೆ ಗಾಳಿ, ವಾಯು, ಅದಕ್ಕೆ ಆಂಜನೇಯ. ವಾಯುವಿಗೆ ಪೂಜೆ ಮಾಡ್ಲಿಕ್ಕೆ ಆಗ್ತದೆ? ವಾಯುವನ್ನು ನಾವು ಇದು ಮಾಡ್ಲಿಕ್ಕೆ ಆಗ್ತದ? ನೋಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಆಗ ವಾಯುವಿಗೆ ಯಾವುದೋ ಒಂದು ರೀತಿಯಲ್ಲಿ ಪಂಚಭೂತಗಳಿಗೆ ಪೂಜೆ ಆಗಬೇಕು. ಆಗ ಆಂಜನೇಯನಿಗೆ ಪೂಜೆ ಮಾಡು, ನಿಮಗೆ ಒಳ್ಳೆದಾಗ್ತದೆ. ಅದು ಪ್ರಕೃತಿಯ ಆ ವಾಯುವಿನ ಶಕ್ತಿಯ ರೂಪ. ಅಷ್ಟು ದೃಢಕಾಯ, ಅಷ್ಟು ಬಲಿಷ್ಠ, ಅಷ್ಟು ಸ್ಟ್ರಾಂಗ್, ಬ್ರಹ್ಮಚಾರಿ, ಏನು ಬೇಕಾರಮ್ಮ ಅಷ್ಟು ಶಕ್ತಿಶಾಲಿ. ಆಗ ನಮ್ಮ ಶ್ವಾಸ ಇರುವವರೆಗೆ ಮಾತ್ರ ಎಲ್ಲವು, ಶ್ವಾಸ ಹೋದ್ರೆ ಯಾವುದೂ ಇಲ್ಲ. ಆಗ ನಿನ್ನ ಶ್ವಾಸವನ್ನು ಪ್ರೀತಿಸು, ನಿನ್ನ ಶ್ವಾಸವನ್ನು ಪೂಜಿಸು, ನಿನ್ನ ಶ್ವಾಸದಲ್ಲಿ ಹಿಡಿತವನ್ನಿಟ್ಟು, ನಿನ್ನ ಶ್ವಾಸದಲ್ಲಿ ಹಿಡಿತವನ್ನಿಟ್ಟುಕೊಂಡ್ರೆ ನೀನು ಬ್ರಹ್ಮಚಾರಿಯಾಗ್ತಿ. ನಿನ್ನ ಶ್ವಾಸವನ್ನು ನೀನು ಪ್ರೀತಿಸಿದ್ರೆ ನೀನೇ ಸರ್ವೋತ್ತಮನಾಗ್ತಿ, ಸರ್ವೋತ್ತಮನಾಗ್ತಿ. ಅವರವರ ಶ್ವಾಸವನ್ನು ಅವರನ್ನು ಪ್ರೀತಿಸಿದ್ರೆ, ನಿನಗೆ ಹೇಳ್ತೇನೆ, ಗೊತ್ತಾಯ್ತಲ್ವ? ಬೇಕಾದ್ರೆ ತಕೊಳ್ಬಹುದು. ಶ್ವಾಸವನ್ನು ಪ್ರೀತಿಸುವುದಂದ್ರೆ ಹೇಗೆ? ಶ್ವಾಸವನ್ನು ಪ್ರೀತಿಸುವುದು ಹೇಗೆ? ಪ್ರೀತಿಸ್ಲಿಕ್ಕೆ ಸಾಧ್ಯ? ಇದೇ ಸತ್ಯ. ಶ್ವಾಸವನ್ನು ಪ್ರೀತಿಸುವ ಅವನ ಜೀವನವನ್ನು ಪ್ರೀತಿಸ್ತಾನೆ. ಶ್ವಾಸ ಇದ್ದದ್ದಾನೆ ಜೀವನ, ಶ್ವಾಸ ಇದ್ದದ್ದಾನೆ ಎಲ್ಲ ಹೋಗುದು. ಆ ಜೀವನವನ್ನು ಬಹಳ ಪವಿತ್ರ ಸ್ಥಿತಿಯಲ್ಲಿ ತಕೊಂಡು ಹೋಗ್ತಾನೆ ನಾವು, ಶ್ವಾಸವನ್ನು ಪ್ರೀತಿಸುವ. ನಾವು ಶ್ವಾಸ ಉಂಟು, ನನ್ನ ಜೀವ ಉಂಟು, ಇದು 10 ಜನಕ್ಕೆ ಉಪಕಾರ ಆಗಲಿ, 10 ಜನರ ಒಳಿತಿಗೆ ಆಗಲಿ, ಈ ಜೀವನವನ್ನು ವ್ಯರ್ಥ ಮಾಡೋದು ಬೇಡ.
ಆ ಶ್ವಾಸವನ್ನು ಪ್ರೀತಿಸುವವನ ನಡೆ ನುಡಿ ಮಾತು ಕತೆ ಎಂಥದವನ ಹಾವ ಭಾವ ರೂಪ ಎಲ್ಲ ಒಂದು ಡಿಫ್ರೆಂಟ್ ಆಗಿರ್ತದೆ. ಆ ಶ್ವಾಸವನ್ನು ಪ್ರೀತಿಸುವವ ಜ್ಞಾನಿ ಆಗ್ತಾನೆ. ಶ್ವಾಸವನ್ನು ಪ್ರೀತಿಸುವವ ಗುರು ಆಗ್ತಾನೆ. ಶ್ವಾಸವನ್ನು ಪ್ರೀತಿಸುವವ ಎಲ್ಲರಿಗೂ ಬೇಕಾದವನ. ಅರ್ಥ ಆಯ್ತಾ? ಆ. ಗಣಪತಿ ಇನ್ನೊಂದು ತಕೊಳ್ಳು. ಈ ಗಣಪತಿ ಅಂದ್ರೆ ಏನು? ಯಾಕೆ ಬೇಕು ಈ ಗಣಪತಿಯನ್ನ ಪೂಜೆ ಮಾಡಬೇಕು? ವಿಘ್ನ ವಿನಾಶಕ ಅಲ್ವಾ? ಮೊದಲ ಸ್ಥಾನ ಆ ಗಣಪತಿ. ಆ ಗಣಪತಿ ಅಂದ್ರೆ ಏನು ಗೊತ್ತುಂಟ? ಭೂಮಿ, ಭೂತತ್ವ ಗಣಪತಿ ಅಂತ ಹೇಳಿ. ಆದ ಕಾರಣ ಗಣಪತಿಯನ್ನು ಮಣ್ಣಿನಲ್ಲಿ ಮಾಡಿ ಅದಕ್ಕೆ ಪೂಜೆ ಮಾಡಿ ನಾವು ಎಷ್ಟು ದಿವಸ, 1 ದಿವಸ 2 ದಿವಸ 3 ದಿವಸ ಎಷ್ಟು ಏನೆಲ್ಲ ಬೇಕು ಅದು ಎಷ್ಟು ಕೊಟ್ಟರು ಊಟ ಮಾಡ್ತಾರಂತೆ ಗಣಪತಿ ಅಲ್ವಾ? ಗಣಪತಿ ಮುಂದೆ ಅಷ್ಟು ಪ್ರಸಾದ ಮಾಡಿರ್ತಾರೆ. ಅದೆಷ್ಟು ಪ್ರಸಾದ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ತಿಳಿದ ಮಟ್ಟಿಗೆ ಅಷ್ಟು ಪ್ರಸಾದ ಮಾಡಿರ್ತಾರೆ ಗಣಪತಿ. ಆಗ ಭೂಮಿ ಆಗಿದ್ದಾನೆ. ಭೂಮಿಗೆ ಎಷ್ಟು ಕೊಟ್ಟರು ಸಾಕಾಗುದಿಲ್ಲ. ಎಷ್ಟು ಹಾಕಿ ಸಾಕು ಅದು ಕೊಡ್ತಾನೆ ಇರ್ತದೆ ಪುನಃ ಪುನಃ. ಹಾಗೆ ಆಗ ಭೂಮಿಯನ್ನು ಪೂಜೆ ಮಾಡುದು, ಮಣ್ಣನ್ನು ಪೂಜಿಸುದು. ಆ ಮಣ್ಣಿಗೊಂದು ಮಹತ್ವ ಉಂಟು. ಆ ಮಣ್ಣಿನಲ್ಲಿ ನಾವಿದ್ದೇವೆ, ಆ ಮಣ್ಣಿನಿಂದಲೇ ನಾನು ಬಂದೆ, ನನ್ನ ದೇಹವೇ ಮಣ್ಣು ಎಂಬ ಸತ್ಯಸ್ಥಿತಿಯನ್ನು ತಿಳಿದು ಆ ಗಣಪತಿಯನ್ನೊಂದು ರೂಪ ಎಲ್ಲ ಮಾಡಿ ಅದಕ್ಕೊಂದು ಪೂಜೆಯನ್ನು ಮಾಡುದು ಗಣೇಶ ಹಬ್ಬ ಅಂತ ಹೇಳಿದ. ಹಾಗೆ ಪ್ರತಿ ಒಂದು ವಿಚಾರಕ್ಕೂ ಕೂಡ ಒಂದೊಂದು ಮೂರ್ತಿಯ ಹಿಂದೆ ಒಂದೊಂದು ಶಕ್ತಿ ಚೈತನ್ಯದ ಸ್ಥಿತಿಗಳಿದೆ. ಒಂದೊಂದು ಮೂರ್ತಿಯ ಹಿಂದೆ ಅದು ನಮಗೆ ಕನೆಕ್ಟ್ ಆಗ್ತದೆ. ನಮಗೆ ಅರಿವಿಲ್ಲದಂತೆ ನಮಗೆ ಅದು ಕನೆಕ್ಟ್ ಆಗ್ತದೆ. ಇದು ದೊಡ್ಡ ಒಂದು ಸೈನ್ಸ್, ಅಂತರಂಗ ಸೈನ್ಸ್, ಆಧ್ಯಾತ್ಮಿಕ ವಿಜ್ಞಾನ. ಈ ಮೂರ್ತಿಗಳು ಯಾವುದೇ ಜ್ಞಾನಿಗಳು ಮೂರ್ತಿಗಳನ್ನು ಒಪ್ಪದಿದ್ರೂ ಕೂಡ ಆ ಮೂರ್ತಿಯಲ್ಲಿರುವ ಸತ್ಯ ಉಂಟಲ್ವ, ಅದರಿಂದ ಏನು ಪರಿವರ್ತನೆ ಆಗ್ತದೆ ಅಂತೆ ಬೇಕಾದ ನಿಜವಾಗಿ ಮೂರ್ತಿ. ಹಾಲು ಕುಡಿಬೇಕಾದ್ರೆ ಒಂದು ಪಾತ್ರೆ ಅವಶ್ಯಕತೆ ಇದೆ ಅಲ್ಲ, ಒಂದು ಗ್ಲಾಸಿನ ಅವಶ್ಯಕತೆ ಇದೆ ಹಾಲು ಕುಡಿಬೇಕಾದ್ರೆ. ಹಾಗೆ ಹಾಲು ಕುಡಿಲಿಕ್ಕೆ ಆಗ್ತದೆ. ಒಂದು ನೀರು ಕುಡಿಬೇಕಾದ್ರೂ ಕೂಡ ಏನೊಂದು ಅವಶ್ಯಕತೆ ಇದೆ ಅಲ್ಲ ನಮಗೆ. ಒಂದು ಲೋಟಕ್ಕೆ ಹಾಕಿ ನೀರು ಕುಡಿಯೋದಕ್ಕೂ ಒಂದು ಕೈಯಲ್ಲಿ ಹೀಗೆ ನೀರು ಕುಡಿಯೋದಕ್ಕೂ ಎಷ್ಟು ವ್ಯತ್ಯಾಸ ಉಂಟು. ಲೋಟದಲ್ಲಿ ಹಾಕಿದ ನೀರು ಒಂದು ಚೂರು ವ್ಯರ್ಥ ಆಗುದಿಲ್ಲ, ಒಂದು ಪಾತ್ರೆಯಲ್ಲಿ ಹಾಕಿದ ನೀರು. ಅದೇ ಕೈಯಲ್ಲಿ ಹೀಗೆ ಕುಡಿಯುವ ನೀರು ಎಷ್ಟು ವ್ಯರ್ಥ ಆಗ್ತದೆ, ಎಷ್ಟು ಭೂಮಿಗೆ ಹೋಗ್ತದೆ ಪುನಃ. ಹೌದಲ್ವ? ಪ್ರತಿಯೊಂದು ವಿಚಾರ ನಾವು ಹಂತವಾಗಿಯೇ ಹತ್ತಿಕೊಂಡು ಬರಬೇಕು. ಆಗ ಈ ಜ್ಞಾನ ಮಾರ್ಗದಲ್ಲಿ ಬರುವವರಿಗೆ ಮುಖ್ಯವಾಗಿ ಮೊದಲಿಗೆ ಇದೆಲ್ಲ ಬೇಕಾಗ್ತದೆ. ಯಾವುದು? ಪೂಜೆ, ಪುರಸ್ಕಾರ, ದೇವಸ್ಥಾನ, ದೇವರು, ಮಂತ್ರ, ಶಾಸ್ತ್ರ, ಇನ್ನು ಅನೇಕ ವಿಚಾರಗಳು ಸ್ಟೆಪ್ ಬೈ ಸ್ಟೆಪ್ ಬಂದು ಒಂದೊಂದೊಂದನೇ ದಾಟ್ತಾ ಬರುವಾಗ ಇದಲ್ಲ ಕೊನೆಗೆ ಏನು ಇಲ್ಲ ಇಲ್ಲಿ ಎಂಬ ಸತ್ಯವನ್ನು ತಿಳಿತಾರೆ. ಕೊನೆಗೆ ಇಲ್ಲಿ ಏನು ಇಲ್ಲ. ಆ ಸತ್ಯವನ್ನು ತಿಳಿಲಿಕ್ಕೆ ಬೇಕಾಗಿ ಇದೆಲ್ಲವೂ ಬೇಕು. ಯಾವುದು? ಈಗ ಹೇಳಿದ ವಿಚಾರ ಇದೆಲ್ಲ ಸತ್ಯದ ದಾರಿಗಳು ಅಂತ ಹೇಳಿ, ಸತ್ಯವನ್ನು ಹುಡುಕ್ಲಿಕ್ಕೆ ಇರುವ ಎಂಟ್ರೆನ್ಸ್ಗಳು. ಈ ಎಂಟ್ರೆನ್ಸ್ ಕ್ರಾಸ್ ಮಾಡಿ ಆಗ್ಬೇಕು ಅಂತ ಹೇಳುದು. ಆದ ಕಾರಣ ಹೇಳುದು, ಪ್ರತಿಯೊಬ್ಬರ ಜೀವನದಲ್ಲಿಯೂ ಅವನವನ ಜನ್ಮಕ್ಕೆ ತಕ್ಕವಾಗಿ ಅವನವನಿಗೊಂದು ದೈವ ಬಲ ಅಂತ ಇರ್ತದೆ. ಆ ದೈವ ಬಲವನ್ನು ನೀವು ದೃಢವಾಗಿ ನಂಬಿ, ಇನ್ನು ಹಿಂದೆ ಒಂದು ಶಕ್ತಿ ಇದೆ, ಇನ್ನೊಂದಿಷ್ಟು ಚೆಂದಾಗಿ ಇಟ್ಟುಕೊಂಡಿದೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಆ ಕಾರಣ ಯಾವುದೋ ಒಂದು ಒಳ್ಳೇದಿರಬಹುದು. ಆ ನನ್ನ ಜನ್ಮ ಒಳ್ಳೇದಕ್ಕೆ ಬೇಕಾಗಿ ಭಗವಂತ ನನಗೆ ಇಷ್ಟು ಕಷ್ಟ, ಸಾಲ ಗೀಲ ಏನು ಮಾಡಿದ್ರು ಕೂಡ ನಾನು ಇಷ್ಟು ಸಂತೋಷದಲ್ಲಿ ಇದ್ದೇನೆ ಅಂತ ನನ್ನಿಂದ ಮುಂದೆ ಒಳ್ಳೇದಾಗ್ತದೆ ಎಂಬ ಸತ್ಯದಿಂದ ಜೀವನ ಮಾಡಲಿಕ್ಕೆ ಕಲಿಯಿರಿ.
ಅಯ್ಯೋ ಹಾಗೆ ಆಯ್ತು ಹೀಗೆ ಆಯ್ತು ಅದಾಯ್ತು ಇದಾಯ್ತು ಅಂತೇಳಿ ಅಲ್ಲಿಗೆ ಇಲ್ಲಿಗೆ ಆ ದೇವಸ್ಥಾನ ಈ ಗುರುಗಳು ಅಲ್ಲಿ ಜ್ಯೋತಿಷ್ಯ ಆಚೆ ಈಚೆ ಎಂತ ಎಲ್ಲ ಮಂತ್ರ ಗಿಂತ್ರ ಜಾದು ಗೀದು ಇದೆಲ್ಲ ಯಾವುದು ಕೆಲಸಕ್ಕೆ ಬರೋದಿಲ್ಲ. ಇದೆಲ್ಲ ಒಂದು ಡೊಂಬರಾಟ ಅಷ್ಟೇ. ನಿನ್ನನ್ನು ನಿನಗೆ ನಂಬಿದ್ರೆ ಸಾಕು, ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ರೆ ಸಾಕು. ಈ ಜನ್ಮ ಪವಿತ್ರ ಜನ್ಮ, ನನ್ನಿಂದ ಒಳ್ಳೇದಾಗ್ತದೆ, ನಾನು ಒಳ್ಳೇದು ಮಾಡಿಯೇ ಮಾಡ್ತೇನೆ. ಇನ್ನು ಮುಂದೆ ಸಾಲ ನಾನು ಮಾಡುವುದೇ ಇಲ್ಲ. ಇನ್ನು ಮುಂದೆ ಯಾವುದೇ ಒಂದು ವ್ಯವಹಾರವನ್ನು ತಪ್ಪಾದ ಸ್ಥಿತಿಯಲ್ಲಿ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ಆ ಒಂದೊಂದು ಹೆಜ್ಜೆ ಇಡುವ ಕೂಡ ಇಷ್ಟು ಹಿಂದಿನ ಅನುಭವ ನನಗೆ ಹೊಸ ಪಾಠ ಆಗಿರುತ್ತದೆ ಅಂತ ಹೇಳಿ ಯೋಚನೆ ಮಾಡಿ ಜೀವನ ಮಾಡ್ಲಿಕ್ಕೆ ಕಲಿ. ಎಲ್ಲವೂ ಒಳ್ಳೆಯ ದಾರಿಗೆ ಬರ್ಬೋದು. ಶುಭವಾಗದು. ತಿರುಚಿಟ್ರಂಬಲಂ ತಿರುಚಿಟ್ಟಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.